ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಬಂಧುಗಳೇ, ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರುವಂತಹ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಪ್ರಚಾರಕ್ಕೆ ಚಾಲನೆ ಕೊಡ್ತಿದ್ದೇವೆ. ನಮ್ಮ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ರಾಮನಗರದ ನಮ್ಮ ನಾಯಕರು ಆಗಿರುವಂತಹ ಮೊಹಮ್ಮದ್ ಮುಸಾದಿಕ್ ಪಾಷಾರವರು ನಮ್ಮ ಜೊತೆಗಿದ್ದಾರೆ. ಕೆಆರ್ಎಸ್ ಪಕ್ಷದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಮೊಹಮ್ಮದ್ ಮುಸಾದಿಕ್ ಪಾಷಾರವರಿಗೆ. ಅದೇ ರೀತಿಯಲ್ಲಿ ನನ್ನ ಜೊತೆಗೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ರಾಮನಗರ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಜೀವನ್ ರವರಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ನವೀನು, ಆನೇಕಲ್ ತಾಲೂಕು ಘಟಕದ ಅಧ್ಯಕ್ಷರಾಗಿರುವಂತಹ ವಿಜಯ್ ಕುಮಾರ್ ಅವರು ಸೇರಿದಂತೆ ನಮ್ಮ ಎಲ್ಲ ಉಪಾಧ್ಯಕ್ಷರಾಗಿರುವಂತಹ ಮಹೇಶು ಸೇರಿದಂತೆ ಈ ಸರ್ಜಾಪುರ ಹೋಬಳಿಯ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಆನೇಕಲ್ ತಾಲೂಕಿನ ಇತರ ಪದಾಧಿಕಾರಿಗಳು ಸಹ ಇದ್ದಾರೆ. ಒಂದು ಸಂತೋಷದ ವಿಚಾರ, ಚುನಾವಣೆ ಅನ್ನುವಂತಹದ್ದು ಕೇವಲ ದುಡ್ಡಿರುವವರ, ತೋಳ್ಬಲ ಇರುವಂಥವರ ನಡುವೆ ನಡೆಯುವಂತಹ ಒಂದು ಪೈಪೋಟಿ ಅನ್ನುವಂಥ ಸಂದರ್ಭದಲ್ಲಿ ನಿಜವಾದ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಯಾವುದೇ ಒಬ್ಬ ಮತದಾರರು, ಯೋಗ್ಯ ಮತದಾರರು ಚುನಾವಣೆಗೆ ಸ್ಪರ್ಧೆ ಮಾಡಬಹುದು. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು ಅನ್ನುವಂತಹ ಸಂದರ್ಭ ಇಲ್ಲದಿರುವಂತಹ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 28 ಸೈನಿಕರು ರಾಜ್ಯಾದ್ಯಂತ 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗಾಗಲೇ 14 ಮೊದಲ ಹಂತದಲ್ಲಿ ಏನು ಚುನಾವಣೆ ನಡೀತಿದೆ 14 ಕ್ಷೇತ್ರಗಳಲ್ಲಿ ಈಗಾಗಲೇ ನಾನು ಹೇಳಿದಂತೆ ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ಕೆಆರ್ಎಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಪಿಕೊಂಡಿರುವಂತಹ ಸ್ವಚ್ಛ, ಪ್ರಾಮಾಣಿಕ, ಜನಪರ ರಾಜಕಾರಣವನ್ನು ಬೆಂಬಲಿಸಬೇಕು. ನಾವು ಈ ಕಡು ಭ್ರಷ್ಟ ಬಿಜೆಪಿ, ಕಾಂಗ್ರೆಸ್, JDS ಅಂತಹ ಪಕ್ಷಗಳ ಕಡು ಭ್ರಷ್ಟ ರಾಜಕಾರಣವನ್ನು ನಿವಾರಿಸಿಕೊಳ್ಳಬೇಕು ಅಥವಾ ವಿರೋಧಿಸಬೇಕು ಅನ್ನುವಂತಹ ಧ್ಯೇಯ, ಕೆಚ್ಚು, ಪ್ರಾಮಾಣಿಕತೆ ಇರುವಂಥವರು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. MP ಚುನಾವಣೆ ಅನ್ನುವಂಥದ್ದು ಏನು ಸಾಮಾನ್ಯ ಚುನಾವಣೆ ಅಲ್ಲ. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಹೇಳೋದಾದರೆ, ರಾಮನಗರ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳು, ರಾಮನಗರ, ಚನ್ನಪಟ್ಟಣ, ಮಾಗಡಿ ಮತ್ತು ಕನಕಪುರ. ಅದೇ ರೀತಿಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರಗಳು, ಆನೇಕಲ್ಲು, ರಾಜರಾಜೇಶ್ವರಿ ನಗರ ಮತ್ತು ಬೆಂಗಳೂರು ದಕ್ಷಿಣ. ಅದರಲ್ಲೂ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತೂ ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡ, ಹೆಚ್ಚು ಜನ ಮತದಾರರಿರುವಂತಹ ವಿಧಾನಸಭಾ ಕ್ಷೇತ್ರ. ಅದರ ಜೊತೆಗೆ 8ನೇ ವಿಧಾನಸಭಾ ಕ್ಷೇತ್ರ ಯಾವುದಾದ್ರೂ ತುಮಕೂರು ಜಿಲ್ಲೆಯ ಕುಣಿಗಲ್ ವಿಧಾನಸಭಾ ಕ್ಷೇತ್ರ. ಹೀಗೆ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಲೋಕಸಭಾ ಕ್ಷೇತ್ರ ಇದು. ನಾನು ಹಿಂದೆ ಸರಿಯಾಗಿ 10 ವರ್ಷಗಳಿಂದ ಇದೇ ಲೋಕಸಭಾ ಕ್ಷೇತ್ರಕ್ಕೆ ನಾನು ಹಿಂದೆ ಇದ್ದಂತಹ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಹಾಗಾಗಿ ನನಗೆ ರಾಜ್ಯದ ಬೇರೆ ಬೇರೆ ಭಾಗಗಳು ಗೊತ್ತಿರುವ ಹಾಗೆ ಈ ಕ್ಷೇತ್ರವನ್ನು ಸಹ ಗೊತ್ತಿದೆ. ಇವತ್ತು ರಾಮನಗರದಲ್ಲಿ ಹಿಂದೆ ಬೇರೆ ಬೇರೆ ಪಕ್ಷಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಲ್ಲದಿರುವಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾವು ರಾಜಕೀಯವಾಗಿ ಇರಬೇಕು, ಸಾಧ್ಯವಾದಷ್ಟು ಜನಪರವಾಗಿ ಕೆಲಸ ಮಾಡಬೇಕು ಅಂದುಕೊಂಡು JDS ಅಲ್ಲಿ, ಕಾಂಗ್ರೆಸ್ ಅಲ್ಲಿ ಸಹ ಕೆಲಸ ಮಾಡಿದಂತಹ ಮೊಹಮ್ಮದ್ ಮುಸಾದಿಕ್ ಪಾಷಾ ಅಂತವರು ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಅವರು ಮತ್ತು ಅವರ ಸಂಗಾತಿಗಳ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೋರಾಟ, ಜನಪರವಾದ ಹೋರಾಟ ಇವೆಲ್ಲವೂ ಗೊತ್ತಾಗಿ ತಂಡೋಪತಂಡವಾಗಿ ರಾಮನಗರದಲ್ಲಿ ಅಲ್ಲಿ ಪಕ್ಷವನ್ನು ಸೇರಿಕೊಂಡು ಅಲ್ಲಿ ಪಕ್ಷವನ್ನು ಬೆಳೆಸ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಹೀಗೆ 30-40ಕ್ಕೆ ಕೆಳಗಡೆ ಇರುವಂಥವ್ರೆ ಈ JCB ಪಕ್ಷದಲ್ಲಿ ಕೆಲಸ ಮಾಡಿರುವಂಥ ಕಾರ್ಯಕರ್ತರು ನಮ್ಮ ಪಕ್ಷಕ್ಕೆ ಬರುವಂಥದ್ದು. ಯಾಕಂದರೆ ರಾಷ್ಟ್ರ ಆಗೋಷ್ಟೊತ್ತಿಗೆ ಮೈ ಜಡ್ಗಟ್ಬಿಟ್ಟಿರುತ್ತೆ. ಬಹುತೇಕರಿಗೆ 40-45 ಆಗೋಷ್ಟೊತ್ತಿಗೆ ಮೈ, ಮನಸ್ಸು ಎಲ್ಲ ಆಗಿ ಆ JCB ಪಕ್ಷಗಳ ಒಂಥರ ನೀತಿ ಭ್ರಷ್ಟ ರಾಜಕಾರಣವೇ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇಂತಹ ಯುವಕರು ಇಲ್ಲಿ ನಮ್ಮ ಕೈಯಲ್ಲೂ ಕೆಟ್ಟ ಕೆಲಸ ಮಾಡಿಸ್ತಾರೆ, ನಮ್ಮನ್ನೂ ಕೆಟ್ಟವರನ್ನಾಗಿ ಮಾಡ್ತಾರೆ ಅನ್ನುವಂತಹದ್ದು ಗೊತ್ತಾಗಿ ಇವತ್ತು ಒಂದು ಪ್ರಾಮಾಣಿಕತೆ, ನ್ಯಾಯ, ನೀತಿ, ಧರ್ಮ ಇದನ್ನು ಪಾಲಿಸಬೇಕು ಅಂದ್ಕೊಂಡಿರುವಂಥವ್ರು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಬರ್ತಾ ಇದ್ದಾರೆ. ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳ ಮೇಲೆ ಇವರೆಲ್ಲರೂ ಆಯಾಯ ಭಾಗಗಳಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಹೀಗೆ ಯಾವುದೇ ಪಕ್ಷದ, ನೀವು ಯಾವುದೇ ಪಕ್ಷದಲ್ಲಿರಲಿ, ನಮ್ಮ ಪಕ್ಷಕ್ಕೆ ಬಂದಾಗ ಹೇಗಿರಬೇಕು ಜೀವನ್, ನಮ್ಮ ಹಾಗಿರಬೇಕು, ನಮ್ಮ ತತ್ವ ಸಿದ್ಧಾಂತಗಳನ್ನ ಪಾಲಿಸಬೇಕು. ನೀವು ಹಿಂದೆ ಆ ಪಕ್ಷಗಳಲ್ಲಿದ್ದಾಗ ಆ ಪಕ್ಷಗಳ ಕಡುಭ್ರಷ್ಟರು, ನೀಚರು ನಿಮ್ಗೆ ಏನು ಹೇಳಿದ್ರು ಅದನ್ನು ನೀವು ಮಾಡಿರಬಹುದು. ಯಾಕಂದರೆ ಆ ಪಕ್ಷದಲ್ಲಿರುವಾಗ ಅದನ್ನೇ ಅಲ್ಲಿ ಹೇಳಿದ್ದನ್ನೇ ಮಾಡಬೇಕು, ಅಲ್ಲಿ ಮನೇಲಿ ಮಾಡೋಕ್ಕಿದ್ದನ್ನೇ ತಿನ್ನಬೇಕು. ಆದರೆ ನಮ್ಮ ಪಕ್ಷದಲ್ಲಿ ಹಾಗಿಲ್ಲ. ಹಾಗಾಗಿ ಒಳ್ಳೆಯ ಸಮಾಜ ಕಟ್ಟಬೇಕು, ನಾಡು ಕಟ್ಟಬೇಕು ಅನ್ನುವಂಥವ್ರಿಗೆ KRS ಪಕ್ಷಕ್ಕೆ ಸ್ವಾಗತ ಇದೆ. ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ತಾ ಇವತ್ತು ತಾನೇ BJP ಪಕ್ಷದ ಬಹಳ ದೊಡ್ಡ
ಮೆರವಣಿಗೆ ಇಲ್ಲಿ ಹೋಯ್ತು. ನಾನು ಅದ್ರ ಬಗ್ಗೆ ಮುಂದೆ ಮಾತನಾಡುವಂಥ ಸಭೆಯಲ್ಲಿ ಮಾತನಾಡ್ತೀನಿ. ಈಗ ಸರ್ಜಾಪುರದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಚಾಲನೆ ಕೊಡೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಮೊಹಮ್ಮದ್ ಮುಸಾದಿಕ್ ಪಾಷಾ ಇದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವಾಸಿ, ರಾಮನಗರದವರು, ನಮ್ಮ ಆನೇಕಲ್ ತಾಲೂಕಿನ ಜನತೆ. ಈ ಸಂದರ್ಭದಲ್ಲಿ ಈ ಕಡುಭ್ರಷ್ಟ ಕಾಂಗ್ರೆಸ್ಸು ಮತ್ತು JDS, BJP ಅಲ್ಲ, ದೇವೇಗೌಡರು ಫ್ಯಾಮಿಲಿ ಕೇಳಿದ 3 ಸೀಟಲ್ಲಿ 3 ಜನ ನಿಂತಿದ್ದಾರೆ. ನಾಮಕಾವಸ್ಥೆಗಷ್ಟೇ ಇಲ್ಲಿ BJP ಅಂತಿದೆ ಅಲ್ವೇನಪ್ಪ. CN ಮಂಜುನಾಥ್ ಯಾವ ಪಾರ್ಟಿನಲ್ಲ? JDS. BJP ಅನ್ನೋದು ನಾಚಿಕೆಗೇಡು ಅಷ್ಟೇ. ಅದೊಂಥರ ರಾಜಕೀಯ ವ್ಯಭಿಚಾರ. ಇದಕ್ಕಿಂತ ಕೆಟ್ಟ ವ್ಯಭಿಚಾರಗಳನ್ನ ಮಾಡೋದಕ್ಕಾಗದೆ ಅದ್ರ ಬದಲು ಅಲ್ಲೇ ಹೊರಗಡೆ ಸೇರ್ಕೊಂಡ್ಬಿಡ್ಬೋದಿತ್ತಲ್ಲ. ಟೆಕ್ನಿಕಲಿ ಹಿ ಈಸ್ ಎ BJP ಕ್ಯಾಂಡಿಡೇಟ್, ಬಟ್ ಫಾರ್ ಆಲ್ ಪ್ರಾಕ್ಟಿಕಲ್ ಮೀನ್ಸ್ ಹಿ ಈಸ್ ಎ JDS ಮ್ಯಾನು ಅಲ್ಲ, ದೇವೇಗೌಡ ಆ್ಯಂಡ್ ಸನ್ಸ್ ಪಾರ್ಟೀಸ್ ಕ್ಯಾಂಡಿಡೇಟ್ ಅಷ್ಟೇ. ಹಾಗಾಗಿ ಜನ ಇವತ್ತು ಇನ್ನು DK ಸುರೇಶ್ ಬಗ್ಗೆ ಏನು ಹೇಳ್ಬೇಕಾ? ಅಲ್ವಾ, ಎಲ್ರಿಗೂ ಗೊತ್ತಿದೆ. DK ಸುರೇಶು, DK ಶಿವಕುಮಾರ್ ನಮ್ಮ ರಾಜ್ಯಕ್ಕೆ ಯಾವ ತರಹದ ಶಾಪ ಅನ್ನುವಂಥದ್ದು ಅವ್ರು ಹೇಗೆಲ್ಲ ಬಂದರು ಮುಂದೆ ನಾವು ಮಾತಾಡಬೇಕು. ಯಾಕಂದರೆ ಇವತ್ತು ಕೆಟ್ಟದನ್ನು ಜನರ ಮುಂದೆ ನಾವು ತೋರಿಸ್ಬೇಕಾಗಿದೆ. ಇಲ್ಲಾಂದರೆ ಜನ ಇದೇ ಸಮಾಜ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಇವತ್ತು ಅರಿವನ್ನು, ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ಸಮಿತಿ ಪಕ್ಷ ಮಾಡ್ತಾ ಇದೆ. ಈಗ ನಾವು ಮುಂದೆ ಪ್ರಚಾರ ಮುಂದುವರಿಸಬೇಕಾಗಿದೆ. ನಮ್ಮದೊಂದು ಸ್ವಲ್ಪ ವಾಹನದ ಅಡಚಣೆಯಿಂದಾಗಿ, ಒಂದಷ್ಟು ತಾಂತ್ರಿಕ ಸಮಸ್ಯೆಯಿಂದಾಗಿ ಬರೋದು ತಡ ಆಯಿತು. ಅದಕ್ಕಾಗಿ ನಾನೆಲ್ಲ KRS ಪಕ್ಷದ ಸೈನಿಕರಲ್ಲಿ ಕ್ಷಮೆಯನ್ನು ಕೇಳ್ತಾ ನಮ್ಮ ಮೊಹಮ್ಮದ್ ಮುಸಾದಿಕ್ ಪಾಷಾರ್ ಅವರಿಗೆ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನು ಕೋರ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ ಬಿಡುಗಡೆ ಬೆಂಬಲಿಸಿ ವೋಟು ಮಾಡಿ, ಡೊನೇಟ್ ಮಾಡಿ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, KRS ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮುಸಾದಿಕ್ ಪಾಷಾರ್ ಅವರಿಗೆ ಕ್ರಮ ಸಂಖ್ಯೆ 7 ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, KRS ಪಾರ್ಟಿಗೆ, ರವಿಕೃಷ್ಣ ರೆಡ್ಡಿ ಅವರಿಗೆ